ಸಂಸತ್ತು ವಿಶೇಷವಾಗಿ ಜನಸಾಮಾನ್ಯರ ಪ್ರಶ್ನೆಗಳನ್ನು ಸಮಸ್ಯೆಗಳನ್ನು ಚರ್ಚಿಸೋದಕ್ಕಾಗಿದ್ದಂಥ ಸ್ಥಳ. ಅಲ್ಲಿ ವಿಶೇಷವಾಗಿ ಯಾವುದೇ ಲಂಚಕೋರ್ತನಾಗಲಿ ಇನ್ನೊಂದು ನಡೀಬಾರ್ದು. ಆದರೆ ಭಾಳಷ್ಟು ಸಲ ಎಂ ಪಿಗಳಿಗೆ ಲಂಚದ ರೂಪದಲ್ಲಿ ಹಣ ಕೊಟ್ಟ ತಮ್ಮ ಬೇಕಾದಂಥ ಪ್ರಶ್ನೆಗಳನ್ನು ಕೇಳಿಸ್ತಾರೆ ಈ ಎಂ ಪಿಗಳು ಕೇಳ್ತಾರೆ ಅನ್ನುವಂಥ ಮಾತನ್ನು ನಾವು ಮೇಲ್ಮೇಲೆ ಕೇಳ್ತಾ ಇದ್ವಿ. ಆ ಕೇಸನ್ನು ಸುಪ್ರೀಂ ಕೋರ್ಟ್ ಮೇಲೆ ತಂದಾಗ 7 ಸದಸ್ಯರ ನ್ಯಾಯಪೀಠ ಇದ್ದಿದ್ದು ಏನು ಹೇಳಿದಪ್ಪ ಅಂತಂದ್ರೆ, ಇದು ತಪ್ಪು. ಆದರೆ ಈ ಲಂಚತನವನ್ನು ಏನು ಸಂಸತ್ತಿನ ನಡೀತದೆ ಅದನ್ನು ತಡೀಲಿಕ್ಕೆ ಇಲ್ಲಿವರೆಗೆ ಆಗಿಲ್ಲ. ಇದರ ಅರ್ಥ ಏನಪ್ಪ ಅನ್ನೋದು ಸಂಸತ್ತಿನ ಸೋಲು ಅಂತ ಮಾತಾಡ್ತಾ ಅವ್ರೇನು ಹೇಳ್ತಾರಪ್ಪ ಅಂದ್ರೆ, ಭಾಳ ಸವಲತ್ತು ಕೊಟ್ಟರು ಸಹಿತ ಈ ಎಂ ಪಿಗಳಿಗೆ ಸವಲತ್ತು ಕೊಟ್ಟರು ಲಂಚವನ್ನು ತಿನ್ನುವುದನ್ನು ಬಂದ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಏನೋ ಅನ್ನುವಂಥ ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಇದು ಭಾಳ ದಿನಗಳಿಂದ ಚರ್ಚೆ ಆಗ್ತಾ ಬಂದಿದ್ದು. ಇವತ್ತು ಸುಪ್ರೀಂ ಕೋರ್ಟ್ನು ಇದಕ್ಕೆ ಸಂಬಂಧಿಸಿದಂಗೆ ಅದರಲ್ಲೂ DY ಚಂದ್ರಚೂಡ್ ಅವರು ಈ ಒಂದು ಪ್ರಶ್ನೆಗೆ ದುಡ್ಡು ಕೇಳೋದು ತಪ್ಪು ಅನ್ನೋಂಥ ಮಾತನ್ನು ಮಾತಾಡಿದ್ದಾರೆ. ಅದೇನೋ ಆಗಲಿ, ಲಂಚವನ್ನು ಸಂಸತ್ತಿನಲ್ಲಿ ತಡೆಯೋದು ಸಾಧ್ಯವ ಅನ್ನೋ ಪ್ರಶ್ನೆ ಹಾಗೆ ಉಳಿದದ.